ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅಜ್ಜಿ, ಸ್ಕೂಬಿ ನನ್ನ ಮಾತೇ ಕೇಳ್ತಿಲ್ಲ ಅಜ್ಜಿ. ಅದು ನನ್ನ ಜೊತೆಗೆ ಬಿಟ್ಟಿದೆ. ನನಗೆ ಬೇಗ ಚೋಟರವ್ವನ್ನ ಕರ್ಕೊಂಡು ಬರೋಕ್ಕೆ ಚಿಕ್ಕಿಗೆ ಹೇಳಿ ಅಜ್ಜಿ ಎಂದಳು ಮುದ್ದಾಗಿ. ನಿನ್ನ ಚಿಕ್ಕು ಹೇಳಿದ್ದಾನಲ್ಲೇ, ಈ ಕೊಬ್ಬರಿ ಮಿಠಾಯಿಗೆ ಒಂದು ಬೆಲ್ಲದ ಬರ್ಫಿನ ಕರ್ಕೊಂಡು ಬರ್ತೀನಿ ಅಂತ ಎಂದು ಅಜ್ಜಿ ಪುಟ್ಟ ತಮ್ಮ ಬರ್ತಾನೆ ಕಾಯಬೇಕು ಎನ್ನುವುದಕ್ಕೂ ದೇವರ ಮನೆಯಲ್ಲಿದ್ದ ವರ್ಷ ಕೈಯಿಂದ ಅರಿಶಿನ ಕುಂಕುಮ ಬೀಳೋದಕ್ಕೂ ಒಂದೇ ಸಮಯ. ಏನಾಯ್ತಮ್ಮ ವರ್ಷ ಎಂದು ಓಡೋಡಿ ಬರುವ ಗಿರಿಜಾ ಅರಿಶಿನ ಕುಂಕುಮ ಚೆಲ್ಲಾಪಿಲ್ಲಿಯಾಗಿರೋದು ಕಂಡು ಹೆದರಿದ್ರು. ಅಮ್ಮ, ಅದು ಕೈ ಜಾರ್ತು ಎಂದಳು ವರ್ಷ ಭಯದಲ್ಲೇ. ನೋಡ್ಕೊಂಡು ಮಾಡ್ಬೇಕಲ್ವಾ ವರ್ಷ, ಅರಿಶಿನ ಕುಂಕುಮ ಚೆಲ್ಲಬಾರ್ದೆ ಎಂದು ಗಿರಿಜಾ ಹೇಳುವಾಗ ಅಜ್ಜಿ ಕೂಡ ಅಲ್ಲಿಗೆ ಬಂದಿದ್ದಲ್ದೆ, ವರ್ಷ ಇದೆಲ್ಲ ಅಪಶಕುನ ಕಣೆ, ಮೊದಲು ಸರಿ ಮಾಡು, ಪೂಜೆ ಮಾಡು ಎಂದು ಗಿರಿಜಾ ಕಡೆ ನೋಡಿತ್ತು. ಅವಳು ಅಲ್ಲಿಂದ ಹೊರಟ್ಬಿಟ್ಟಿದ್ಲು. ಅಷ್ಟರಲ್ಲಿ ಅಜ್ಜಿಗೂ ಯಾಕೋ ವಿರಾಟ್ ಸಿರಿದೇ ಚಿಂತೆಯಾಯಿತು. ಈತ ಯಾವ ಚಿಂತೆ ಇಲ್ಲದಂತೆ ವಿರಾಟ್ ಸಿರಿ ಮೊದಲಿಗೆ ಫಾಲ್ಸ್ ಬಳಿ ಹೋಗಿ ಕೆಲ ಸಮಯ ಕಳೆದು ಗುಡ್ಡದ ಗುಡಿಗೆ ಹೋಗಿ ಪೂಜೆ ಮುಗಿಸಿದ್ರು. ನಂತರ ಒಳ್ಳೆ ಊಟ ಮುಗಿಸಿ ಹಾಗೆ ಬರ್ತಾ ಸಿರಿ ಆಸೆಯಂತೆ ಮಡಿಕೆ ಮಾಡುವ ಜಾಗಕ್ಕೆ ಕರ್ಕೊಂಡು ಬಂದನು ವಿರಾಜ್. ಅವರಿಬ್ಬರಿಗೂ ಡಿಸ್ಟರ್ಬ್ ಆಗದ ಹಾಗೆ ಇಡೀ ಅಂಗಡಿ ಖಾಲಿ ಮಾಡಿಸಿದ್ದ. ಆಕೆ ಮಣ್ಣಿಡಿದು ಮಡಿಕೆ ಮಾಡಲು ಕೂತಾಗ ಅವಳ ಕೆಲ ಫೋಟೋಸ್ ಕ್ಲಿಕ್ಕಿಸುತ್ತಿದ್ದನು ವಿರಾಜ್. ಆ ಮಡಿಕೆ ಒಮ್ಮೆ ಸರಿ ಬಂದರೆ ತಲೆ ಸರಿಯಿಲ್ಲ, ತಲೆ ಸರಿ ಬಂದರೆ ಮೈ ಸರಿಯಿಲ್ಲ ಎನ್ನುವಂತೆ ಅಂಟುಕೊಂಡಾಗ, ಲೇ ಮಂಡು, ಮಡಿಕೆ ಮಾಡೆ, ನಿಮ್ಮ ಮನೆ ಮುಂದೆ ಬಿದ್ದಿರೋ ಬೆಟ್ಟ ಗುಡ್ಡ ಮಾಡಬೇಡ ಎಂದು ಕಾಲಿಡಿಯುತ್ತಿದ್ದ ವಿರಾಜ್. ಹೌದಾ, ಹೇಳುವುದು ಸುಲಭ ಪತಿಗಳೇ, ಇಲ್ಲಿ ಬಂದು ಮಾಡೂರಿಗೆ ಗೊತ್ತಾಗತ್ತೆ ಮಜಾ. ಫೋಟೋ ತೆಗಿತಾ ಅಲ್ಲಿಂದ ಮಾತಾಡೋದ್ರಲ್ಲಿ ಬಂದು ಇಲ್ಕಿಸಿರಿ ಎಂದಳು. ಕೊಂಚ ಸಿಟ್ಟು ಬೆರೆಸಿ ಹೇಳಿದವಳ ನೋಡಿ, ಈ ಲಂಕಾಧಿಪತಿಗೆ ಯಾವುದು ಕಷ್ಟ ಅಲ್ಲ, ನೋಡು ಹೇಗೆ ಮಾಡ್ತೀನಿ ಎಂದವನು ಶರ್ಟ್ ತೋಳನ್ನು ಹಿಂದಕ್ಕೆ ಮಡಚಿಕೊಂಡು ಅದರ ಬಳಿ ಬಂದ. ಮಾಡಿ ಎಂದು ಆಕೆ ಜಾಗ ಖಾಲಿ ಮಾಡಬೇಕಿತ್ತು. ಅವಳನ್ನು ಎಳೆದು ಕೂರಿಸಿಕೊಂಡು, ಪಾಟ್ ಸಿಂಗಲ್ಸ್ ಮಾಡಿದ್ರೆ ಹೇಗೆ, ಹೀಗೆ ಬರೋದು, ಅದೇ ಇಬ್ಬರು ಕೂಡಿ ಸೇರಿ ಕಪಲ್ಸ್ ಮಾಡಿದ್ರೆ ಪಾಟ್ ಆಗಿ ಬರುತ್ತೆ ನೋಡು ಎಂದು ಅವಳ ಕೈಗಳಿಗೆ ತನ್ನ ಕೈ ಸೇರಿಸಿ ಅವಳ ಭುಜದ ಮೇಲೆ ತನ್ನ ಗಲ್ಲವಿರಿಸಿ ಅವಳನ್ನು ತಪ್ಪಿ ಪಾಟ್ ಮಾಡಲು ಶುರು ಮಾಡಿದ. ವಿರಾಜ್, ಪಾಟ್ ಮಾಡಿ ಅಂದಿದ್ದು, ನಿಮಗೆ ಈ ರೀತಿ ಪೋಲೆ ಆಟ ಆಡಿ ಅಂತಲ್ಲ ಎಂದಳು ಪಾಟ್ ಕಡೆ ನೋಡ್ತಾ. ತಕ್ಷಣ ಅವಳ ಕೋಳಿಗೆ ಬಿಸಿ ಮುತ್ತಿಟ್ಟು, ಎರಡೂ ಮಾಡಿದ್ರೆ ತಪ್ಪೇನಿದೆ ಎಂದು ಕೇಳಿದ. ಯಾರಾದರೂ ನೋಡಿದ್ರೆ ಎಂದಳು. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ ಅಲ್ಲ, ವಾಸನೆ ಹಕ್ಕೆ ಎನ್ನುತ್ತಾ ಮತ್ತಷ್ಟು ಮೈಗಂಟಿಕೊಂಡು ಮಡಿಕೆ ತಯಾರಿಸುತ್ತಾನೆ ವಿರಾಜ್. ಇಬ್ಬರು ಜೊತೆಗೆ ಒಳ್ಳೆ ಸಮಯವೂ ಕಳೆದ್ರು. ಸ್ವಲ್ಪ ಸಮಯ ಅಲ್ಲೇ ಕಳೆದ್ರು. ಮಡಿಕೆ ಮಾಡುವವನು ಅದನ್ನು ಮಷೀನ್ ಬಳಸಿ ಒಣಗಿಸಿ ಅದರ ಮೇಲೆ ಎಲ್ ಮತ್ತು ಎಂ ಎಂದು ಬರೆದು ಮಧ್ಯೆ ಹೃದಯಾಕಾರದ ಎಮೋಜಿ ಹಾಕಿ ರೋಜ್ ಹೂ ಗಿಡ ನೆಟ್ಟು ಕೊಟ್ಟನು. ಅದನ್ನು ವಿರಾಜ್ ಸಿರಿಗೆ ಐ ಲವ್ ಯು ಮಂಡೋದ್ರಿ ಎಂದು ಪ್ರೀತಿ ನಿವೇದನ ಮಾಡಿ ಕೊಟ್ಟಾಗ, ಥ್ಯಾಂಕ್ಸ್ ವಿರಾಜ್ ಸರ್ ಎಂದು ಬಲು ಪ್ರೀತಿಯಿಂದ ಅದನ್ನು ಪಡೆಯುತ್ತಾಳೆ ಸಿರಿ. ಸಾರಿ, ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ನಮ್ಮ ಕಡೆ ಎಲ್ಲ ಮಗ್ಗ ಜಾಸ್ತಿ, ಆದರೆ ನಾನು ಎಷ್ಟೇ ಕಂಟ್ರೋಲ್ ಮಾಡಿ ಸೌಂಡ್ ಇಲ್ಲದೆ ಇರೋ ಜಾಗಕ್ಕೆ ಬಂದು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ. ಏನಾದರೂ ಎಕೋ ಬಂದರೆ ಅಥವಾ ಹಿಂದೆ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು 2-3 ಎಪಿಸೋಡ್ ಹೀಗೆ ಬರ್ಬೋದು, ಹೇಳಕ್ಕೆ ಬರಲ್ಲ, ಬಟ್ ಆದಷ್ಟು ನಾಯ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಬಂದರೆ ಕ್ಷಮೆ ಇರಲಿ, ಸಾರಿ. ಇಬ್ಬರು ಮತ್ತೆ ರಾತ್ರಿ ಊಟ ಮುಗಿಸಿ ಹೋಟೆಲ್ನಿಂದ ಈಚೆ ಬಂದು ಕೈ ಹಿಡಿದು ನಡೆಯುತ್ತಾ, ವಿರಾಜ್ ಸರ್, ನನಗೆ ಈ ದಿನ ತುಂಬ ಖುಷಿ ಕೊಡ್ತು, ನಾನು ತುಂಬ ಖುಷಿಯಾಗಿದ್ದೆ, ಈ ದಿನ ಸಿಕ್ಕಾಪಟ್ಟೆ ಖುಷಿ ಕೊಡ್ತು, ಇದು ನನ್ನ ಬದುಕಲ್ಲೇ ಮರೆಯಲಾಗದ ದಿವಸ ಗೊತ್ತಾ ಎಂದಳು. ಅವಳ ಹಣೆಗೆ ಮುದ್ದಿಟ್ಟು, ನಿನ್ನ ಖುಷಿನ ನೋಡೋದೆ ನನ್ನ ಖುಷಿ ಬಂಗಾರಿ ಎಂದ. ವಿರಾಜ್ ಸರ್, ಐ ಆಮ್ ಸೋ ಹ್ಯಾಪಿ ಎಂದಳು. ಐ ಆಮ್ ಆಲ್ಸೋ ಎಂದವನು ಗುಳಿಕೆನ್ನೆ ತೋರಿದ. ಹಾಗೆ ಕಾರ್ ತೆರೆದು ಬರ್ತೀನಿ, ನೀನಿಲ್ಲೇ ಇರು ಎಂದು ಹೊರಟವನ ನೋಡ್ತಾ, ನನಗಾಗಿ ಏನನ್ನ ಇಲ್ಲ ಅನ್ನಲ್ಲ ಅಲ್ವಾ ಲಂಕಾಧಿಪತಿ, ಅವ್ರಿಗೆ ನಾನು ಎಷ್ಟು ಇಷ್ಟ ಅಂತ ತಿಳಿಯೋಕೆ ಇಷ್ಟು ಸಮಯ ತಗೊಂಡ್ನಲ್ಲ ಮಂಡೋದ್ರಿ ಎಂದ್ಕೊಂಡು, ಎಲ್ಲಿ ಬಿಡು, ಇನ್ನು ಮುಂದೆ ಗುಗ್ಗು ಥರ ಆಡದೆ ಅವರನ್ನು ಪ್ರೀತಿ ಮಾಡೋ ಕೆಲಸ ಮಾಡು. ನನ್ನ ಬಳಿ ನಿಮಗೆ ಅಂತ ಕೊಡೋದಕ್ಕಿರೋದು ಆಸ್ತಿ ಅಂದರೆ ಪ್ರೀತಿ ತಾನೆ,
ಅದನ್ನು ಕೊಟ್ಟು ತಗೊಳ್ಳೋದೆ ಈ ನಿಮ್ಮ ಮಿಡಲ್ ಕ್ಲಾಸ್ ಮಂಡೋದರಿಯ ಖಾಯಂ ಕೆಲಸ ಎಂದ್ಕೊಂಡವಳ ಕಣ್ಣಿಗೆ ಯಾವುದೋ ಜೀಪ್ ಒಂದು ಇನ್ನೇನು ವಿರಾಜ್ಗೆ ಗುದ್ದಬೇಕಿತ್ತು. ಅಷ್ಟರಲ್ಲಿ ವಿರಾಜ್ ಪಾರಾಗಿದ್ದು ಬಿತ್ತು. ಹೇ ಇಡಿಯಟ್, ನಿಲ್ಲಿಸು ಗಾಡಿ ಎಂದು ವಿರಾಜ್ ಕೋಪದಿಂದ ಹಿಂಬಾಲಿಸುವಾಗ ಅಡ್ಡ ಬರುವ ಸಿರಿ, ಸರ್ ಬಿಡಿ, ಬನ್ನಿ ಹೋಗೋಣ, ಏನೂ ಆಗಿಲ್ಲ ಅನ್ನೋದೇ ಖುಷಿ, ಪ್ಲೀಸ್ ಬನ್ನಿ ಎಂದಳು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋಗ್ತಿದ್ದ ಅನ್ಸುತ್ತೆ ಫೂಲ್ ಎಂದು ಗೊಣಗಿ ತನ್ನ ಮೂಡ್ ಹಾಳು ಮಾಡಿಕೊಳ್ಳೋದು ಬೇಡವೆಂದ್ಕೊಂಡು ಕಾರ್ ತೆರೆದು ಹೊರಟಳು. ಆದರೆ ದಿನವಿಡೀ ಸುತ್ತಾಡಿದ ಕಾರಣ ಕಾರಲ್ಲಿ ಪೆಟ್ರೋಲ್ ಇರಲಿಲ್ಲ. ಕಾರ್ ನಿಂತ ಕೂಡಲೇ ಕಾರ್ ಹಿಡಿದು ನೋಡಿ ವಿಚಾರ ಮಡದಿಗೆ ಹೇಳಿದ. ಅವಳು ಕಾರನ್ನು ಸೈಡ್ ಹಾಕಿ ಇಲ್ಲಿಂದ ನಡ್ಕೊಂಡು ಹೋಗೋಣ ಎಂದ್ಲು. ತೋಟದ ಮನೆಯು ಹತ್ತಿರವೇ ಇತ್ತಲ್ವಾ, ಹೀಗಾಗಿ ಒಪ್ಪಿದ. ಇಬ್ಬರು ಒಬ್ಬರಿಗೊಬ್ಬರು ಕೈ ಹಿಡಿದು ಮಾತಾಡ್ತಾ ಬರುವಾಗ ಮಳೆರಾಯನ ಆಗಮನವೂ ಆಯಿತು. ವಿರಾಜ್ ಸರ್, ಇವತ್ತು ನೆನೆಯೋದು ಬೇಡ, ಬನ್ನಿ ಬೇಗ ಬೇಗ ಓಡಿ ಎಂದು ಸಿರಿ ಓಡಲು ಶುರು ಮಾಡಿದರೆ ವಿರಾಜ್ ಅವಳನ್ನು ಹಿಂಬಾಲಿಸಿದ. ಅಂತೂ ಇಂತೂ ಇಬ್ಬರು ತೋಟದ ಮನೆಯೊಳಗೆ ಬಂದರು. ಬಾಗ್ಲಾಗಿ ಬಂದವಳು ನೆನೆದಿದ್ದ ಒದ್ದೆ ಕೂದಲು ನೋಡಿ ಟವೆಲ್ ತರ್ತೀನಿ ಇರಿ ಎಂದು ಹೊರಟಳು. ಅವಳು ಬರೋದನ್ನೇ ಕಾಯ್ತಾ ವಿರಾಜ್ ಮೊಬೈಲ್ ತೆರೆದ. ಮೊಬೈಲ್ ಚಾರ್ಜ್ ಪೂರ ಖಾಲಿಯಾಗಿತ್ತಲ್ಲ, ಅದಕ್ಕೆ ಚಾರ್ಜ್ ಹಾಕಿ ಸ್ವಿಚ್ ಆನ್ ಮಾಡುವಾಗ ನಿಮ್ಮ ಎಕ್ಸ್ ಲವರ್ನ ಬಿಟ್ಟು ಬರ್ತೀರಾ ಎಂದಳು. ಕಮಿಂಗ್ ಕಣೆ ಹಾಪ್ ಶರ್ಟ್ ಎಂದವನು ಬಂದು ಕುರ್ಚಿ ಮೇಲೆ ಕುಳಿತು ಒರೆಸು ಎಂದು ಸನ್ನೆ ಮಾಡ್ದ. ಅವನು ತಲೆ ಒರೆಸೋಕೆ ಶುರು ಮಾಡಿದ್ಲು. ಆಗ ಅವಳ ನಡುವಿನ ಮೇಲೆ ಹಾರಿತ್ತು ಅವನ ಪೋಲಿ ನೋಟ. ಒದ್ದೆಯಾಗಿದ್ದ ಅವಳ ನಡುವನ್ನು ಮೆತ್ತಗೆ ಸವರಿದ. ಅವಳು ಮೀಸ್ ಸಣ್ಣದಾಗಿ ವಿರಾಜ್ ಸರ್ ಎಂದಳು. ಪುನಃ ಅವಳ ನಡು ಸವರಿದ. ಸುಮ್ಮನೆ ಕೂತ್ಕೊಳ್ಳಿ ವಿರಾಜ್ ಸರ್ ಎಂದವಳು ಒರೆಸಲು ಮುಂದುವರಿಸಿದಾಗ ಅವಳ ನಡುವಿನ ಮೇಲೆ ತುಟಿ ಒತ್ತಿದ. ತಕ್ಷಣ ಕಂಪಿಸಿದವಳು ಕೈಯಲ್ಲಿದ್ದ ಟವಲ್ ಬಿಟ್ಟಳು. ಮೆಲ್ಲಗೆ ಅವಳ ಕಡೆ ನೋಡಿದ. ತಕ್ಷಣ ಅವನಿಗೆ ಬೆನ್ನು ಮಾಡಿ ನಿಂತು, ಇವತ್ತೇನಾಗಿದೆ ನಿಮಗೆ ವಿರಾಜ್ ಸರ್ ಎಂದವಳ ಕಿವಿಯಲ್ಲಿ, ಏನೇನೋ ಆಗಿದೆ ಬಂಗಾರಿ ಎಂದು ಪಿಸುಗುಟ್ಟಿದ. ಅವನ ಕಡೆ ನೋಡಿ, ಲಂಕಾಧಿಪತಿಗೆ ಏನೇನೋ ಆಗುತ್ತಾ ಎಂದು ಕೊಂಚ ಕಾಡುವಂತೆ ಕೇಳಿದಳು. ಮತ್ತೆ ಆಗಲ್ವಾ, ಎಷ್ಟು ಸುಂದರವಾದ ಹಾಫ್ ಶರ್ಟ್ ಕಣ್ಮುಂದಿದ್ರೆ ಎಂದವನ ಕೊರಳಿಗೆ ತನ್ನ ಕೈಗಳನ್ನು ಹಾರದಂತೆ ಹಾಕಿ, ನಾನು ಅಂದ್ಕೊಂಡೆ ನೀವು ಇವತ್ತು ತಪಸ್ ಮಾಡ್ತೀರಿ ಅಂತ ಎಂದಳು ನಕ್ಕು. ಮೆತ್ತಗೆ ಅವಳ ನಡು ಬೆಳೆಸಿ, ನಾನೇನು ವಿಶ್ವಾಮಿತ್ರ ಅಂದ್ಕೊಂಡೆ ಬಂಗಾರಿ, ಈ ಮಾಟಗಾತಿನ ನೋಡಿದ ತಪ್ಪಿಗೆ ತಪಸ್ಸು ಗಿಪಸ್ಸನ್ನು ವರ್ಲ್ಡ್ ಟ್ರಿಪ್ಗೆ ಕಳುಹಿಸಿ ಬೇಜಾನ್ ದಿನ ಆಯಿತು. ಈಗ ಏನಿದ್ರು ಎಂದವನ ಗಮನ ಅವಳ ತುಟಿ ಮೇಲೆ. ಬೆಳಗಾದರೆ ಅವರ ಭವಿಷ್ಯ ಅದಲು ಬದಲಾಗುವ ಸತ್ಯ ತಿಳಿಯದ ಪ್ರೇಮ ಪಕ್ಷಿಗಳು ಪ್ರಣಯ ಪಕ್ಷಿಗಳಾದರು. ತಡ ಮಾಡದೆ ಅವಳನ್ನು ಹೊತ್ತು, ನೀನಿಷ್ಟವನ್ನೆಲ್ಲ ನಾನು ಈಡೇರಿಸಿದ್ದೀನಿ ಅಲ್ವಾ, ಈಗ ನನ್ನ ಸರದಿ, ನನ್ನ ಗಿಫ್ಟ್ ತಗೊಳ್ಳೋ ಟೈಮ್, ಹನಿಮೂನ್ ಕಂಪ್ಲೀಟ್ ಮಾಡಬೇಕು ನಾವು ಎನ್ನುತ್ತಾ ಮಂಚದ ಕಡೆಗೆ ನಡೆದಿದ್ದ ವಿರಾಜ್ ಸಿಂಹಾದ್ರಿ. ತನ್ನ ಮನದರಸಿಯನ್ನು ಹೂವಂತೆಯೇ ಹಾಸಿಗೆ ಮೇಲೆ ಮಲಗಿಸಿ ಒದ್ದೆಯಾಗಿದ್ದ ಅವನ ಶರ್ಟ್ಗೆ ಮುಕ್ತಿ ನೀಡಿ ಅವಳ ಬಳಿ ನಡೆದ. ಒದ್ದೆಯಾಗಿದ್ದವನ ದೇಹ ನೋಡಲು ಅವಳ ಮೈಯೆಲ್ಲ ಬಿಸಿ ಏರಿಸುವಂತಿತ್ತು. ಅವಳ ಮೇಲೆ ಬಂದವನ ನೋಡ್ತಾ ಸಿರಿ ಕೂಡ ಇಲ್ಲ ಎನ್ನದೆ ಅವನೆದೆಯ ಮೇಲೆ ಅವಳೆರಡೂ ಕೈಗಳು ಸೇರಿಸಿದಳು. ಮಡದಿಯ ನಾಚಿರುವ ಮುಗ ನೋಡ್ತಾ ಮುತ್ತಿಡಲು ಶುರು ಮಾಡಿದ. ಅವನ ಬಿಸಿ ಮುತ್ತಿನ ಹರಳುಗಳು ಒಂದೊಂದೇ ಅವಳ ಕೊರಳು ಸುತ್ತಿದವು. ನೆನೆದಿದ್ದ ದೇಹಕ್ಕೆ ತಂಪೆನಿಸುವ ವಾತಾವರಣ ಹೇಳಿ ಮಾಡಿಸಿದ ಹಾಗಿತ್ತು. ಅವಳ ಕೆನ್ನೆ ಕಲ್ಲಕ್ಕೆ ಮುತ್ತಿಡುತ್ತಾ ತುಟಿಗೆ ಸುದೀರ್ಘವಾಗಿ ತುಕ್ಕಿ ಸೇರಿಸಿದ. ಅವನ ಮುದ್ದಿನ ಶಾಖಕ್ಕೆ ಸಿರಿ ಕರಗುತ್ತಿದ್ರೆ ಅವಳ ಮೈಮೇಲಿದ್ದ ಉಡುಗೆ ತೊಡುಗೆ ವಿರಾಜ್ ಮುಕ್ತಿ ಕೊಡುತ್ತಾ ಮೈಮೇಲೆ ಕಂಬಳಿಯನ್ನೇ ಎಳೆದುಕೊಂಡ. ಕಂಬಳಿಯನ್ನೆಳೆದುಕೊಂಡು ಅಲ್ಲೇ ಇದ್ದ ದೀಪ ಹಾರಿಸಿದ. ಅವನ ಪ್ರತಿ ಮುತ್ತಿಗೂ ಸಿರಿ ಸ್ಪಂದಿಸುವಂತೆ ಅವನಿಗೂ ಮುತ್ತನ್ನು ನೀಡ್ತಿದ್ಲು. ಐ ಲವ್ ಯು ಮಂಡೋದ್ರಿ ಎಂದವನಿಗೆ, ಐ ಲವ್ ಯು ವಿರಾಜ್ ಸರ್ ಎಂದು ಅವನ ಹಣೆಗೆ ಮುತ್ತಿಟ್ಟಳು. ನಿನ್ನೆ ಅವರಿಬ್ಬರ ಪ್ರಣಯದಲ್ಲಿ ಸಿರಿಗೆ ಅವನು ತನ್ನ ಬಲವಂತಕ್ಕೆ ಮುಂದುವರೆದಿದ್ದಾನೇನೋ ಎನ್ನುವ ಅನುಮಾನ ಕಾಡಿತ್ತು. ನಂತರ ವಿರಾಜ್ ಅವಳಿಗೆ ಸಮಜಾಯಿಸಿ ಹೇಳಿದಾಗ ಅವನೊಂದಿಗೆ ಮುಂದುವರೆದಿದ್ಲು. ಆದರೆ ಇಂದು ಅವರ ನಡುವೆ ಯಾವ ಗೊಂದಲವಿಲ್ಲ. ಸಿರಿ ತಲೆಯಲ್ಲಿ ಬೇರೆ ಯಾವ ಆಲೋಚನೆಗಳಿರಲಿಲ್ಲ. ಕೇವಲ ನಂಬಿಕೆ ತುಂಬಿರುವ ಪ್ರೇಮವಷ್ಟೇ ಇತ್ತಲ್ಲಿ. ಅವಳ ಕೈಗೆ ಮುತ್ತಿಡುತ್ತಾ ಬೆರಳುಗಳನ್ನು ಬೆಸೆದ. ಅವನ ಆಸೆಗಳಿಗೆ ಸ್ಪಂದಿಸುತ್ತಾ ಕಣ್ಮುಚ್ಚಿದಳು ಸಿರಿ. ಅವಳಿಗಾಗಿ ಆ ದಿನ ಪೂರ ಅವಳಿಷ್ಟದ ರೀತಿ ಅವಳಿಷ್ಟದ ಎಲ್ಲ ಬಯಕೆಗಳನ್ನು ಈಡೇರಿಸಿದ್ದವನಿಗೆ ಈಗ ಅವನ ಬಯಕೆಯನ್ನು ಈಡೇರಿಸಿಕೊಳ್ಳುವ ಮನಸ್ಸಾಗಿತ್ತು. ತನ್ನ ಮನ ಬಯಸಿದ ಹಾಗೆ ಮಡದಿಯನ್ನು ಅಡೆಯಿಂದ ಮುಡಿವರೆಗೂ ಮುದ್ದಾಡಿದವನು ಪ್ರಣಯದ ಪಾಕ ಸವಿಯಲು ಶುರು ಮಾಡಿದ. ಅವನ ಪ್ರೇಮದ ಕಾಡುವಿಕೆಗೆ ಆಗಾಗ ಸಿಹಿ
ಸಿಹಿಯಾಗಿ ನರಳಿದ್ರು ಅವನ ಆಸೆ ಈಡೇರಿಸುತ್ತಿರುವ ತೃಪ್ತಿ ಇತ್ತು ಅವಳಿಗೆ. ಇಬ್ಬರು ಒಬ್ಬರಿಗೊಬ್ಬರ ಬಯಕೆ ತೀರಿಸುತ್ತಾ ಹೋದಂತೆ ಅವಳ ಕೆನ್ನೆ, ತುಟಿ, ಕೊರಳ ಒನಪಲ್ಲಿ ಸಣ್ಣ ಪುಟ್ಟ ಪ್ರೀತಿಯ ಕುರುಹು ಹೆಚ್ಚಾಗುತ್ತಾ ಹೋಗಿತ್ತು. ಅವನ ಬೆನ್ನ ಮೇಲೆ ಕೊರಳ ಒನಪಿಗೆಲ್ಲ ಆ ಕುರುಹು ರಾಚಿತ್ತು. ಬೆವರಿನ ಮಳೆ ಜೋರಾದಂತೆ ಅವನ ಕಣ್ಗಳಲ್ಲಿ ತೃಪ್ತಿ ಕಂಡಿತ್ತು ಅವಳಿಗೆ. ಅವಳ ಕಣ್ಗಳ ತುದಿಯಿಂದ ಇಳಿ ಬಂದ ನೀರೊರೆಸುತ್ತಾ ಒನ್ಸ್ ಅಗೇನ್ ಹ್ಯಾಪಿ 1 month ಆ್ಯನಿವರ್ಸರಿ ಮಂಡೋದ್ರಿ ಎಂದವನು ಅವಳ ಪಕ್ಕ ಮಲಗಿ ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ. ನಿಶಕ್ತಿ ಆವರಿಸಿದಂತೆ ನಿದ್ರೆ ಆವರಿಸಿತು ಅವಳಿಗೆ. ತನ್ನವಳ ಜೊತೆಗೆ ಯಾವ ಆಲೋಚನೆಗಳಿಲ್ಲದೆ ವಿರಾಜ್ ಕೂಡ ಹಾಯಾಗಿ ನಿದ್ರಿಸಿದ. ಆದರೆ ಅವರಿಬ್ಬರೂ ಕಳೆದ ಸುಮಧುರ ರಾತ್ರಿ ಅಲ್ಪ ವಿರಾಮ ತಗೊಳ್ತಿದೆ ಅನ್ನೋ ಸತ್ಯ ಇಬ್ಬರಿಗೂ ಗೊತ್ತಿಲ್ಲ. ಆಗಲೇ ಬಂದಿತ್ತು ಅವನ ಮೊಬೈಲ್ಗೆ ಭಾನು ಹುಡುಗಿ ಕಡೆಯಿಂದ ಒಂದು ಮೆಸೇಜ್. ಅದು ಕತೆಗೆ ಹೊಸ ಮುನ್ನುಡಿ ಬರೆದಿತ್ತು ಅನ್ನೋದೇ ಸತ್ಯ, ಕಹಿ ಸತ್ಯ. ಮುಂದೆ ತಪ್ಪದೆ ಕಮೆಂಟ್ ಮಾಡಿ ಆಯಿತಾ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.